ಸರ್ಕಾರಕ್ಕೂ ಮ್ಯಾನೇಜ್ಮೆಂಟ್ಗೂ ಟ್ರೇಡ್ ಯೂನಿಯನ್ಗೂ ನಾಚಿಕೆ ಆಗಬೇಕು. ಸರ್ಕಾರದ ಪ್ರತಿನಿಧಿ ಅಥವಾ ನಾಯಕ ಯಾರು ಇರುತ್ತೆ ಅವ್ರಿಗೂ ಅಷ್ಟೇ ಅಧಿಕಾರ ಇರುತ್ತೆ. ಆ ಜಡ್ಜ್ಮೆಂಟ್ ಕಾರಣದಿಂದಲೇ ಏಕಪಕ್ಷೀಯವಾಗಿ ಅವರು ಅನೌನ್ಸ್ ಮಾಡ್ತಿರೋದು. ಅಗ್ರಿಮೆಂಟೇ ಹೊಸದಾಗಿ ಮಾಡಿಬಿಡಿ. ಮ್ಯಾನೇಜ್ಮೆಂಟು ಸಹ ನೀವು ತಮಗೆ ಇರುವ ಏಕಪಕ್ಷೀಯವಾಗಿ ಅನೌನ್ಸ್ ಮಾಡುವ ಒಂದು ಅವಕಾಶವನ್ನು ಅಧಿಕಾರವನ್ನು ಸರೆಂಡರ್ ಮಾಡಿದರೆ ಈ ಸಮಸ್ಯೆ ಬಗೆಹರಿಯುತ್ತೆ. ಈ ಟಿವಿ ಚಾನಲ್ ಹೆಸರು ನಿಗಮ ಅಂತ. ವಿಶೇಷವಾಗಿ ಈ ನಿಗಮ ಚಾನಲ್ಲು ನಮ್ಮ ರಾಜ್ಯದ 4 ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದುಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರಿಗೆ ತಲುಪಿಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದ್ದೇ ಆದ ಕೊಡುಗೆಯನ್ನು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ. ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡ್ಬೋದು. ಸಾರಿಗೆ ಸಂಸ್ಥೆಯ ನೌಕರರ ಸಂಘಗಳು ಮತ್ತು ಮ್ಯಾನೇಜ್ಮೆಂಟು ಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ನೆನ್ನೆ ನಡೆಸಿದೆ. ಆ ಸಭೆಯ ಫಲಶ್ರುತಿ ಸಹ ಏನೂ ಇಲ್ಲ. ಬಹುಶಃ ಇದುವರೆಗೂ ಒಂದು 20 ಸಭೆಗಳು ನಡೆದಿರ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು, ಅಕ್ರಮ್ ಪಾಷಾ ಅಂತ MD ಅವರು, ಆಮೇಲೆ ಹೈಕೋರ್ಟ್ನಲ್ಲಿ ಒಂದು 2-3 ಹಿಯರಿಂಗು, ಕನ್ಸಿಲೇಷನ್ನಲ್ಲಿ ಒಂದು 5-6 ಸಾರಿ ಎಲ್ಲ ನಡೆದ್ರೂ ಯಾವುದೇ ಮೀಟಿಂಗಿನಿಂದ ಯಾವುದೇ ಫಲಶ್ರುತಿ ಇದುವರೆಗೂ ಸಿಕ್ಕಿಲ್ಲ. ಇಂಥ ಪ್ರಕಾರ ನಿನ್ನೆ ಸಹ ಏನೂ ಪ್ರಯೋಜನ ಆಗಿಲ್ಲ. ಯೂಶುವಲ್ ಕೋರ್ಸಲ್ಲಿ ಹೊಸದಾಗಿ ಬಂದ ಸಾರಿಗೆ ಮಂತ್ರಿಗಳು ಯುವಕರಿದ್ದಾರೆ, ಉತ್ಸಾಹಿ ಇದ್ದಾರೆ. ಬಹುಶಃ ಅವರು ನಿನ್ನೆ ಯಾವುದೋ ಒಂದು ತೀರ್ಮಾನವನ್ನು ಹೇಳಿ, ತೀರ್ಮಾನವನ್ನು ಪ್ರಕಟಿಸಿ ಧೈರ್ಯವಾಗಿ ಮಾತನಾಡಿ ಉತ್ತರ ಕೊಟ್ಟು ಹೋಗ್ತಾರೆ ಅಂತ ನಾವು ಭಾವಿಸಿದ್ವು. ಆದರೆ ಯಥಾ ಪ್ರಕಾರ ಅವರು ಈಗಾಗಲೇ ಸಾರಿಗೆ ಮಂತ್ರಿಗಳಾಗಿ 2 ತಿಂಗಳಾದ್ರೂ ಸಾರಿಗೆ ವಿಚಾರದಲ್ಲಿ ಬಾಯೇ ಬಿಡದೆ ಬಿಟ್ಟೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದ್ರೆ ನಮ್ಮ ಬಸ್ನಲ್ಲಿ ಒಂದ್ಸಾರಿ ಪ್ರಯಾಣ ಮಾಡುವಾಗ ಆ ಕಂಡಕ್ಟರ್ ಚಿಲ್ಲರೆ ಇಲ್ಲ ಅಂದ್ರಂತೆ, ಸಸ್ಪೆಂಡ್ ಮಾಡಿ ಇಮಿಡಿಯೇಟ್ ಅಂತಂದ್ರು. ಇದೇ ಅವ್ರ ಸಾಹಸ. ನಾನು ಯಾಕೆ ಹೇಳ್ತೇನೆ, ನಾನು ಅವರು ಅದನ್ನು ಒಪ್ಕೊಂಡ್ರು. ನನಗೆ ಹಲ್ಲು ನೋವಿತ್ತು, ಆ ಕಾರಣಕ್ಕಾಗಿ 2 ತಿಂಗಳಿಂದ ಏನೂ ಮಾಡೋಕ್ಕಾಗಲಿಲ್ಲ ಅನ್ನೋ ಮಾತು ಸಹ ಅವರು ಆಡ್ಬಿಟ್ಟು ಹೋದ್ರು. ಇರಲಿ, ನಾನು ಅವ್ರನ್ನ ಆಕ್ಷೇಪಣೆ ಮಾಡೋಕ್ಕೆ ಈ ಸಂದರ್ಭವನ್ನು ಬಳಸ್ಕೊಳ್ಳಲ್ಲ. ಆದರೆ ನೀನು ಆಗಿದ್ದೇನು ಅನ್ನೋದ್ರದ್ದು ಬಗ್ಗೆ ಯಾರೊಬ್ಬರು ಈಚೆಗೆ ವಾಸ್ತವಾಂಶಗಳನ್ನು ಬಿಡ್ತಿಲ್ಲ. ಯಾಕೆಂತಂದರೆ ಕಳೆದ 25ನೇ ಇಸ್ವಿ ಜುಲೈ 4ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಏನು ಮೀಟಿಂಗ್ ನಡೀತು, ಆ ಮೀಟಿಂಗು ಬಹುಶಃ ಸಾರಿಗೆ ಸಂಸ್ಥೆಯ ಎಂಟೈರ್ ಇತಿಹಾಸವನ್ನು ನಿನ್ನೆ ತಾಳಕ್ಕೆ ಮಾಡುವ ರೀತಿಯ ಸಭೆ ನಡೆದಾಗ್ಲೂ ಮ್ಯಾನೇಜ್ಮೆಂಟ್ ಕಡೆಯಿಂದಾಗಲಿ ಯೂನಿಯನ್ಗಳ ಕಡೆಯಿಂದಾಗಲಿ ಅಲ್ಲಿನ ಸುದ್ದಿಯ ಒಂದು ತುಣುಕು ಹಾಕಿಬಿಟ್ಟಿರಲಿಲ್ಲ. ನಮಗೆ ಗೊತ್ತಿತ್ತು, ಅದು ಗೊತ್ತಾಯಿತು ಸಹ. ಆಗ ನಾವು ಇದೇ ನಿಗಮ ಚಾನಲ್ನಲ್ಲಿ ನೌಕರರ ಏನು ಅವರಿಗೆ ವಾಸ್ತವಾಂಶಗಳು ತಿಳಿಸ್ದೆ. ಆ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ನಿನ ಮುಖ್ಯಸ್ಥರಾದಂತಹ ಅನಂತ ಸುಬ್ರಾವ್ ಅವರು ಮರೆಮಾಚಿದ್ದಾರೆ ಅಂತ ಹೇಳಿ ನಾವು ದಾಖಲೆ ಸಮೇತ ಸರಿಯಾದ ವಿವರಣೆ ಕೊಟ್ಟ ಮೇಲೆ ಆ ಜುಲೈ 10ನೇ ತಾರೀಕಿನ ನಂತರ ಹೌದು 23ರಿಂದ 27ರವರೆಗೂ ಹಿಂದಿನ ಅಗ್ರಿಮೆಂಟ್ ಬರೋ ಕಾರಣದಿಂದಾಗಿ ನಾವು 27ರವರೆಗೂ ವೇತನ ಹೆಚ್ಚುವಳಿ ಕೇಳೋಗೂ ಇಲ್ಲ, ಇನ್ಯಾವುದೂ ಏನೂ ಇಲ್ಲ ಅನ್ನೋ ಒಂದು ವಾಸ್ತವ ಸತ್ಯವನ್ನು ಜನರಿಗೆ ಹೇಳಿ, ಆಮೇಲೆ ಸ್ವಲ್ಪ ಸಹಕಾರದಿಂದ ತಯಾರು ಮಾಡಿಕೊಂಡು ಆಗಸ್ಟ್ 5ರಿಂದ ಮುಷ್ಕರ ಅಂತ ಮತ್ತೆ ಹೊರಟರು. ಅದಾಗಲಿಲ್ಲ, ಆಗಲ್ಲ, ಬಿಟ್ಟಾಕೆ. ಅದ್ರದ್ದೆಲ್ಲ ಈಗ ನಾನು ಹೇಳಕ್ಕೆ ಹೊಟ್ಟಿದ್ದು. ನಾನು ಹೇಳಕ್ಕೆ ಹೊಟ್ಟಿದ್ದೇನು ಅಂತಂದರೆ, ಹೇಳ್ಬೇಕಾಗಿದ್ದೇನು ಅಂದರೆ ನಿನ್ನೆ ಆಕ್ಚುಲಾಗಿ ಆ ಸಭೆಯಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ. ಸಭೆ 3 ಗಂಟೆಗೆ ಪ್ರಾರಂಭ ಆಯಿತು. ಸಭೆಯಲ್ಲಿ ಜಂಟಿ ಕ್ರಿಯಾ ಸಮಿತಿಯವ್ರ ಜೊತೆ ನಮ್ಮನ್ನು ಕರೆದಿದ್ರು. ನಾನು ಹೋಗುವಾಗಲೇ ಇವ್ರಿಗೆಲ್ಲ ಹೇಳಿದೆ, ಅಲ್ಲಿ ವ್ಯವಸ್ಥೆ ಮಾಡೋರಿಗೆ, ಜಂಟಿ ಕ್ರಿಯಾ ಸಮಿತಿ ಪಕ್ಕದಲ್ಲಿ ನಾನು ಕೊಡೋದಿಲ್ಲ, ಅವರೇನೂ ಕೊಡ್ತೀನಿ, ನನಗೆ ಅಲ್ಲಿ ಸೀಟ್ ಮಾಡಿಕೊಡಿ ಅಂತ. ಅಧಿಕಾರಿಗಳೆಲ್ಲ ಕೂತಿದ್ರು, ಅವರೇ ಪಕ್ಕಕ್ಕೆಲ್ಲ ನನ್ನ ಜಾಗ ಬಿಟ್ಟು ಎದುರು ಕೂತ್ಕೊಂಡ್ರು. ಸರಿ, ನಾನೇನು ಹೇಳ್ಕೊಂಡೆ ಅಂತಂದರೆ, ಮೀಟಿಂಗಿಗೆ ಅಜೆಂಡಾ ಮೊದಲು ಕೊಟ್ಟಿರಲಿಲ್ಲ.
ಯಾವ ಕಾರಣಕ್ಕಾಗಿ ಮೀಟಿಂಗ್ ಕರೆದಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಕರೆಸಿದ ನೋಟಿಸ್ನಲ್ಲಿ ಹೇಳಿರಲಿಲ್ಲ. ಆ ಕಾರಣಕ್ಕಾಗಿ ಏನು ಅಜೆಂಡಾ ಅನ್ನೋ ವಿಚಾರವನ್ನು ಹೇಳ್ತಾರೆ ಅಂತ ನಾವು ಕಾಯ್ತಾ ಕೂತ್ಕೊಂಡ್ವಿ. ನಮ್ಮ KSRTCಯ MD ಆಗಿ ಬಂದಿದ್ದಾರಲ್ಲ KB ಶಿವಕುಮಾರ್ ಅವರು ಪಾಪ ಏನೋ ಹೇಳಕ್ಕೆ ಹೊರಟ್ರು. ಆದರೆ ಅವರು ಅಜೆಂಡಾ ಅಲ್ಲ ಹೇಳಕೊಟ್ಟಿದ್ದು, ವಾಸ್ತವ ಪರಿಸ್ಥಿತಿ ಏನಿದೆ, ಅವರೇನು ಕೇಳ್ತಿದ್ದಾರೆ, ನಾವೇನು ಹೇಳ್ತಿದ್ದೀವಿ ಇತ್ಯಾದಿ ವಿವರಿಸಕ್ಕೆ ಹೊರಟಂಗೆ ಕಾಣಿಸ್ತು ನೋಡಿದ್ರೆ. ಹಾಗಾಗಿ ಮಿನಿಸ್ಟರ್ ಹೇಳಿದ್ರು, ಬೇಡ ನೀವೇನು ವಿವರಿಸೋದೇನು ಬೇಕಾಗಿಲ್ಲ, ಅವ್ರ ವಾದ ಏನೋ ಆ ಯೂನಿಯನ್ ಅವರು ಹೇಳಿ ಅದಾದ್ಮೇಲೆ ನಾವು ಚರ್ಚೆ ಮಾಡೋಣ ಅನ್ನೋ ಒಂದು ನಮ್ಮ ಎದುರುಗಡೆ ಆ ಮಾತು ಬಂದಾಗ ಸರಿ. ಅಲ್ಲಿನ ಜಂಟಿ ಕ್ರಿಯಾ ಸಮಿತಿಯ ಮುಖ್ಯಸ್ಥರುಗಳು ಯಾರು ಅರಸು ಅಂತ ಹೇಳಿ, ಆ ಮೇಡಮ್ ಜ್ಯೋತಿ ಅಂತೇಳಿ, ಆಮೇಲೆ HS ಮಂಜುನಾಥ್ ಅಂತ ಹೇಳಿ, ಅವರೆಲ್ಲರೂ ಭಾಳ ಚೆನ್ನಾಗಿ ಹೇಳಕ್ಕೆ ಬರುತ್ತೆ ಅವ್ರಿಗೆ. ನಿಜ ಹೇಳಬೇಕು ಅಂತಂದರೆ ಅದೇ ಒಂದು 24ರಿಂದಾನೇ ಕೊಡಬೇಕು, ಯಾಕೆ ಕೊಡಬೇಕು, ಹೆಂಗೆ ಕೊಡಬೇಕು, ಅದು ಯಾವ ಥರ ನೈತಿಕವಾಗಿ ಸರಿ, ಕಾನೂನುಬದ್ಧವಾಗಿ ಸರಿ, ನ್ಯಾಯವಾಗಿ ಸರಿ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು. ಆನಂತರ ಮೇಡಮ್ನವ್ರು ಅದೇ ಹೇಳಿದ್ರು. ಆನಂತರ ಮಂಜುನಾಥ್ ಅಂತ ಒಟ್ಟು ಅದೇ ರಿಕಾರ್ಡು ಕಳೆದ 2 ವರ್ಷದಿಂದ ಎಲ್ಲ ಯಾರಿದ್ರು ಮೀಟಿಂಗ್ ಆದರೂ ಇದನ್ನೇ ಹೇಳ್ತಿದ್ರು. ನನ್ನ ಮನೆಯವರು ಅದನ್ನೇ ಹೇಳಿದ್ರು. ಕೇಳಿ ಕೊನೆಗೆ ಮಿನಿಸ್ಟ್ರು ಆಯ್ತಪ್ಪ ಇದಕ್ಕೆ ಪರಿಹಾರ ಏನು ಅಂತ ಒಂದು ಎಕ್ಸ್ಟ್ರಾ ಕ್ವಶನ್ ಕೇಳಿದ್ರು. ಪರಿಹಾರ ಅವ್ರ ಹತ್ರ ಇರಲಿಲ್ವೋ ಇತ್ತೋ ಗೊತ್ತಿಲ್ಲ. ಏನೇಹೋ ಪರಿಹಾರ ಏನು ಅನ್ನೋದು ನಾನು ಹೇಳಕ್ಕೆ ಶುರು ಮಾಡಿದೆ. ನಾನು ಹೇಳಿದಿಷ್ಟೇನೆ, ಈ ಸಮಸ್ಯೆ ಶುರು ಆಗಿದ್ದು 1998ರಿಂದ. 1998ರಲ್ಲಿ ಸಾರಿಗೆ ಸಂಸ್ಥೆಯ ನೌಕರರ ಸಂಘ ಮತ್ತು ಸಾರಿಗೆ ಸಂಸ್ಥೆಯ ಆಡಳಿತ ವರ್ಗದ ಮಧ್ಯೆ ಆಗಿದ್ದ ಕೈಗಾರಿಕಾ ಒಪ್ಪಂದ ಅಂದರೆ 92ರ ಒಪ್ಪಂದವನ್ನು ಕರ್ನಾಟಕ ರಾಜ್ಯ ಸರ್ಕಾರ ರದ್ದು ಮಾಡಿತ್ತು. ರದ್ದು ಮಾಡಿಲ್ಲ ಅಂದರೆ 2P ಸೆಟಲ್ಮೆಂಟ್ನಲ್ಲಿ 3ನೇ ಪಕ್ಷ 2 ಪಾರ್ಟಿಗಳ ಮಧ್ಯೆ ಇದೆಲ್ಲ ಅಗ್ರಿಮೆಂಟ್ ಆಗಿರುವಾಗ 3ನೇ ಪಾರ್ಟಿ ಸರ್ಕಾರ ಇದೆಲ್ಲ ರದ್ದು ಮಾಡೋಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ಕೊಂಡು ಹೈಕೋರ್ಟು, ಡಬಲ್ ಬೆಂಚು, ಸುಪ್ರೀಂ ಕೋರ್ಟು ಎಲ್ಲ ಹೋಯ್ತು. ನಿಜ ಹೇಳ್ಬೇಕಂದ್ರೆ ಆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆಯುವಾಗ ನನ್ನನ್ನು ಇದೇ ಅನಂತ ಸುಬ್ರಾವ್ ಅವರು ನರಸಿಂಹನ್ ಅವ್ರ ಜೊತೆಯಲ್ಲಿ ಸಹಾಯಕ್ಕೆ ಸುಪ್ರೀಂ ಕೋರ್ಟ್ಗೆ ಏರೋಪ್ಲೇನ್ ಕಳಿಸಿ 3-4 ದಿವಸ ನಾನು ಡೆಲ್ಲಿನಲ್ಲಿ ಆ ಕೋರ್ಟಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದೆ. ಕೊನೆಗೆ ಅದುವೇ ಯಾವುದೋ ಏನು ಆಯ್ತು ಬಿಟ್ಟಾಕಿ, ನಾನು ಅದನ್ನೆಲ್ಲ ಹೇಳಕ್ಕೆ ಬಯಸೋದಿಲ್ಲ. ಆದರೆ ಪ್ರಶ್ನೆ ಏನಪ್ಪ ಅಂದರೆ 95-6ರಲ್ಲಿ ಏನು ಕೇಸ್ ನಡೀತು, 98 ಜಡ್ಜ್ಮೆಂಟ್ ಬಂತು. ಜಡ್ಜ್ಮೆಂಟ್ ಪ್ರಕಾರ ಈ ಸಾರಿಗೆ ಸಂಸ್ಥೆಯ ಆಡಳಿತ ವರ್ಗಕ್ಕೆ ಪ್ರತಿ 4 ವರ್ಷಕ್ಕೂ ಒಮ್ಮೆ ನೌಕರರ ಸಂಘಗಳಿಂದ ಬೇಡಿಕೆಯ ಪಟ್ಟಿ ಅಂದರೆ ಚಾರ್ಟರ್ ಆಫ್ ಡಿಮ್ಯಾಂಡ್ ಅನ್ನು ತಗೊಂಡು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಓದುವುದು ಒಮ್ಮತಕ್ಕೆ ಬಂದು ಇಬ್ಬರಿಗೂ ಒಪ್ಪಿದರೆ ಅಗ್ರಿಮೆಂಟ್ ಮಾಡ್ಬೋದು. ಒಪ್ಪದೇ ಹೋದರೆ ಏಕಪಕ್ಷೀಯವಾಗಿ ಅನೌನ್ಸ್ ಮಾಡುವ ಅಧಿಕಾರವನ್ನು ಆಡಳಿತ ವರ್ಗಕ್ಕೆ ಆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಬಂತು. ವೈಸ್ ವರ್ಷ ಅದಕ್ಕೆ ಪರಿಹಾರವಾಗಿ ಈ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಏನಿದೆ ಅದಕ್ಕೆ ಎಲ್ಲ ಮಾನ್ಯತೆ ಸವಲತ್ತುಗಳು ಎಲ್ಲವನ್ನು ಮುಂದೆ ಚುನಾವಣೆ ಬೇರೆಯವರು ಆಯ್ಕೆ ಆಗೋವರೆಗೂ ಇವ್ರಿಗೆ ಮುಂದುವರಿಯುತ್ತೆ ಅಂತ 98ರಲ್ಲಿ ಆದೇಶ ಆಯಿತು. ಆ ಆದೇಶನ ಇಟ್ಕೊಂಡು ಮುಂದೆ ಚುನಾವಣೆ ಮಾಡೋಕ್ಕೂ ಬಿಡದೆ ಅಥವಾ ಚುನಾವಣೆಯೂ ಆಗಿದೆ. ಇತ್ತ ಮ್ಯಾನೇಜ್ಮೆಂಟು 96ರಿಂದನೂ ಈಗಿನವರೆಗೂ ಅಂದರೆ 26 ಮೊನ್ನೆವರೆಗೂ ಏಕಪಕ್ಷ ಸುಮಾರು 8 ಸಾರಿ ವೇತನ ಪರಿಷ್ಕರಣೆ ಸ್ವಯಂ ಪ್ರೇರಿತವಾಗಿ ಅವರೇ ಮಾಡ್ಕೊತ ಬರ್ತಿದ್ರು. ಅವ್ರಿಗೆ ತೋರಿಸಿದಷ್ಟು ಒಂದು ಸಂದರ್ಭದಲ್ಲಿ ಬೇರೆ ಕೇವಲ 4% ವೇತನ ಹೆಚ್ಚಳ ಮಾಡಿದ್ರು, ಒಂದು ಸಂದರ್ಭದಲ್ಲಿ 5% ಮಾತ್ರ ಹೆಚ್ಚಳ ಮಾಡಿದ್ರು. ಅವೆಲ್ಲ ಹಿಂದೆ ಹಿಸ್ಟ್ರಿ. ನಾವು ಜಂಟಿ ಕ್ರಿಯಾ ಸಮಿತಿ ಮಾಡಿ 2012ರಲ್ಲಿ ಇದ್ದಾಗಲೂ 10% ಅಂತ ಮಾಡಿ ಆಮೇಲೆ ಆಯಿತು, ಅದೆಲ್ಲ ಈಗ ವಿಚಾರ ಬೇಡ. ಅಂದರೆ ಅದರ ಅರ್ಥ ಏನಪ್ಪ ಅಂತಂದರೆ ಅನಿರ್ಬಂಧಿತವಾಗಿ ಆವತ್ತಿನಿಂದ ಇವತ್ತಿನವರೆಗೂ ಇನ್ನೂ ನಿರ್ದಿಷ್ಟವಾಗಿ ಹೇಳಕ್ಕೆ ಹೋದರೆ ಈ ನಮ್ಮ ದಿವಂಗತ ಅನಂತ ಸುಬ್ಬರಾಯರ ಇಡೀ ಜಮಾನ ಸುಮಾರು 50 ವರ್ಷಗಳ ಕಾಲ ಏಕಮೇವಾದ್ವಿತೀಯರಾಗಿ ಚೆಕಪ್ ಸಿಸ್ಟಮ್ ಇರ್ಬೋದು, ಬಸ್ ಪಾಸ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಟ್ರಸ್ಟಿಗಳಿಗೆ ನಾಮಿನಿ ಮಾಡೋದಿರ್ಬೋದು, ಈ ಎಲ್ಲ ಸವಲತ್ತುಗಳನ್ನು ಎಲ್ಲ ಸೌಲಭ್ಯಗಳನ್ನು ಅನುಭವಿಸ್ಕೊಂಡು ಅವರು ಬಂದಿದ್ದಾರೆ. ಅವರು ವಿರುದ್ಧವಾಗಿ CITU ಇಂಡಿಯನ್ ಕಟ್ಟಿದ್ರು, ಮಹಾಮಂಡಳಿ ಅವರು ಇನ್ನೂ ರಿವೈವ್ ಮಾಡಿ ಇನ್ನೊಂದು ಕಟ್ಟಿದ್ರು.
ಆ ಬೋರ್ಶೆಟ್ಟಿ ಅವರು ಇನ್ನೊಂದು ಕಟ್ಟಿದ್ರು, ಆ ನಾಗರಾಜು ಒಂದು ಕಟ್ಟಿದ್ರು, ಹೀಗೆ ನಾವು ಕಟ್ಟಿದ್ವಿ. ಹೀಗೆ ಒಂದು ಡಜನ್ ಗಟ್ಟಲೆ ಯೂನಿಯನ್ಗಳು ಬಂದರೂ ಇವತ್ತಿಗೂ ಚೆಕ್ ಆಫ್ ಇತ್ಯಾದಿ ಎಲ್ಲ ಮಾನ್ಯತೆ ಇರೋದು ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಮಾತ್ರ. ಆಯಿತು, ಈಗ ನಾನು ಹೇಳ್ತಿದ್ದೀನಿ ಪರಿಹಾರ ಏನಾಗಾದ್ರೆ ನನ್ನ ಹೇಳಿದ ಪರಿಹಾರ ಇಷ್ಟೇ. 98ರ ಜಡ್ಜ್ಮೆಂಟ್ ಕಾರಣದಿಂದ ಇದು ಡೆಡ್ ಲಾಕ್ ಆಗಿದೆ. ಆ ಜಡ್ಜ್ಮೆಂಟ್ ಕಾರಣದಿಂದಲೇ ಏಕಪಕ್ಷೀಯವಾಗಿ ಅವರು ಅನೌನ್ಸ್ ಮಾಡ್ತಿರೋದು. ಆ ಡೆಡ್ ಲಾಕ್ ಕಾರಣದಿಂದಲೇ ನೀವು ಒಂದೇ ಒಂದು ಸಂಘದವರು ಎಲ್ಲ ಸವಲತ್ತುಗಳನ್ನು ಮಾನ್ಯತೆಯನ್ನು ಅನುಭವಿಸ್ತಾ ಇರೋದು. ಪರಸ್ಪರ ಒಪ್ಪಿಗೆ ಮೇರೆಗೆ ಅದನ್ನು ಒಂದ್ಸರಿ ಕನ್ಕ್ಲೂಡ್ ಮಾಡಬೇಡಿ, ಅದನ್ನು ಒಂದ್ಸರಿ ರೋಲ್ ಬ್ಯಾಕ್. ನಾವು ಈಗ ನಮಗೆ ಮೇಲೆ ಆ ಮಾನ್ಯತೆ ಅಥವಾ ಸವಲತ್ತುಗಳನ್ನು ಇವತ್ತಿಂದ ರದ್ದು ಮಾಡಿಬಿಡಿ. ವಯಸ್ಸು ವರ್ಷ ಇನ್ಮೇಲೆ ಪ್ರತಿ ಸಂದರ್ಭದಲ್ಲಿ ಈ ಸಾರಿಯೂ ಸಹ ಅಗ್ರಿಮೆಂಟೇ ಹೊಸದಾಗಿ ಮಾಡಿಬಿಡಿ ಅನ್ನೋ ಒಂದು ಪದ್ಧತಿ ತಂದರೆ ಮಾತ್ರವೇ ಸಾರಿಗೆ ಸಂಸ್ಥೆಯಲ್ಲಿ ಈ ಥರದ್ದು ಡೆಡ್ ಲಾಕ್ ಆಗಿದೆಯಲ್ಲ ವರ್ಷಗಳ ಗಟ್ಟಲೆ 20-30-40 ವರ್ಷದಿಂದ ಇದು ಎಂದಾಗುತ್ತೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಹೋದೆ. ಅಂದರೆ ಅರ್ಥ ಏನು ಅಂದರೆ, ಒಂದು ವೇಳೆ ಸ್ಟಾಫ್ ಅಂಡ್ ವರ್ಕರ್ಸ್ ಫೆಡರೇಷನ್ ಅವರು ತಮಗೆ ಇರುವ ಮಾನ್ಯತೆ ಮತ್ತು ಸವಲತ್ತುಗಳನ್ನು ಸರೆಂಡರ್ ಮಾಡಿದ್ದಾರೆ, ಮ್ಯಾನೇಜ್ಮೆಂಟು ಸಹ ತಮಗೆ ಇರುವ ಏಕಪಕ್ಷೀಯವಾಗಿ ಅನೌನ್ಸ್ ಮಾಡುವ ಒಂದು ಅವಕಾಶವನ್ನು ಅಧಿಕಾರವನ್ನು ಸರೆಂಡರ್ ಮಾಡಿದರೆ ಖಂಡಿತವಾಗಿ ಈ ಸಮಸ್ಯೆ ಬಗೆಹರಿಯುತ್ತೆ. ಒಂದು ವೇಳೆ ಅದು ಮಾಡದಿದ್ದರೆ ಮಾಡೋಕ್ಕಾಗದಿದ್ದರೆ ಮಿಕ್ಕಿದ್ದೆಲ್ಲ ಯೂನಿಯನ್ಗಳು ಸಣ್ಣ ಪುಟ್ಟ ಚಿಲ್ಲಪ್ಪ ಯೂನಿಯನ್ಗಳಿದಾವಲ್ಲ ಅವ್ರಿಗೂ ಸಹ ನೀವು ಒಂದು ಪಾಸ್ ಕೊಡಿ, ಅವ್ರಿಗೂ ಸಹ ನೀವು ಚೆಕ್ಕರ್ ಸವಲತ್ತು ಕೊಡಿ, ಅವ್ರಿಗೂ ಮಾನ್ಯತೆ ಕೊಡಿ. ಸಮಾನ ನೆಲೆಗಟ್ಟಿನ ಮೇಲೆ ಯಾವತ್ತು ಬೇಕಾದ ಚುನಾವಣೆ ಬರಲಿ ನಾವು ಆ್ಯಕ್ಟಿವಿಟಿನೂ ಮಾಡಿಕೊಂಡು ಹೋಗ್ತೀವಿ. ನಮಗೆ ಯಾವ ಅವಕಾಶವೂ ಇಲ್ಲಿದೆ. ನಮ್ಮನ್ನೆಲ್ಲ ಮೂಲೆಯಲ್ಲಿ ಕುಂಡ್ರಿಸಿ ಅವ್ರಿಗೊಬ್ಬರಿಗೆ ಎಲ್ಲ ಸವಲತ್ತುಗಳು ಕೊಟ್ಕೊಂಡು ಅವ್ರ ಹಟ್ಟಕ್ಕೆ ನೀವು ಮಣಿದು ಮತ್ತೆ ಮೀಟಿಂಗ್ ಕರ್ಕೊಂಡು ವರ್ಷಗಳಿಗೆ 2 ವರ್ಷದಿಂದ 20 ಮೀಟಿಂಗ್ ಆದರೂ ಬಗೆಹರಿಸೋಕ್ಕಾಗಲಿಲ್ಲ ಅಂತಂದರೆ ಸರ್ಕಾರಕ್ಕೂ ಮ್ಯಾನೇಜ್ಮೆಂಟ್ಗೂ ಟ್ರೇಡ್ ಯೂನಿಯನ್ಗೂ ನಾಚಿಕೆ ಆಗಬೇಕು. ಶಕ್ತಿ ಇದ್ದರೆ ದಿನ ಆ ವರ್ಕರ್ಸ್ ಪ್ರಾಬ್ಲಮ್ಗಳ ಬಗ್ಗೆ ರಿಯಾಕ್ಟ್ ಮಾಡಿದರೆ ಅದಕ್ಕೊಂದು ಅರ್ಥ ಇದೆ. ಡೆಮೋಕ್ರಸಿಗಳು ಮಾತು ಹೇಳ್ತಾರೆ, ವಿರೋಧ ಪಕ್ಷದ ನಾಯಕ ಮುಖ್ಯಮಂತ್ರಿಯ ಸಮಸ್ಯೆವಾದ ಒಂದು ಅಧಿಕಾರ ಆ ಒಂದು ಇರುತ್ತೆ ಅಂತ. ಹಾಗೇನೆ ಸಾರಿಗೆ ಸಂಸ್ಥೆ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಆಡಳಿತ ವರ್ಗ ಅಥವಾ MD ಅವ್ರಿಗೆ ಎಷ್ಟು ಅಧಿಕಾರ ಇರುತ್ತೋ ವರ್ಕರ್ದು ಪ್ರತಿನಿಧಿ ಅಥವಾ ನಾಯಕ ಯಾರಿರುತ್ತೋ ಅವ್ರಿಗೂ ಅಷ್ಟೇ ಅಧಿಕಾರ ಇರುತ್ತೆ. ಹಂಗಾಗಿ ಆ ಅಧಿಕಾರವನ್ನು ಬಳಸೋಕ್ಕೆ ಯೋಗ್ಯತೆ ಇಲ್ಲದವರೆಲ್ಲ ಸಂಘದಲ್ಲಿ ಕಟ್ಕೊಂಡು ಇವತ್ತು ಬರೀ ಇದೇ ಮಿನಿಸ್ಟರು ಚಿಲ್ಲರೆ ಇಲ್ಲ ಅಂತ ಹೇಳಿದ ಕಂಡಕ್ಟರ್ಗೆ ಸಸ್ಪೆನ್ಷನ್ ಮಾಡಿಸ್ತಾನೆ ಅಂದರೆ ಹಳ್ಳಿಗಳಲ್ಲಿ ನಮ್ಮ ಕಂಡಕ್ಟರ್ ಡ್ರೈವರ್ಗಳ ಜನ ಮಾಡಿದ್ದು ಆಸ್ಪತ್ರೆಗೆ ಸೇರಿಸ್ತಾರೆ ಅಂತಂದರೆ ರಕ್ಷಣೆ ಇಲ್ಲ ಅಂತಂದರೆ ಒಂದು ಕಡೆ ಮ್ಯಾನೇಜ್ಮೆಂಟ್ ಕಡೆಯಿಂದ ಶೋಷಣೆ, ಇನ್ನೊಂದು ಕಡೆ ಜನರಿಂದ ಹೊಡೆತಗಳು. ಹೇಗೆ ಕೆಲಸ ಮಾಡಬೇಕು, ಹೇಗೆ ಸಾರಿಗೆ ಸಂಸ್ಥೆ ಉಳಿಬೇಕು? ಆ ಕಾರಣಕ್ಕೆ ನಾನು ಇವತ್ತು ಹೇಳೋದೇನು ಅಂತಂತಂದರೆ, ಈಗ ಸಾರಿಗೆ ಸಂಸ್ಥೆ ಮತ್ತು ಮಂತ್ರಿ ಏನಿದ್ದಾರೆ ಕೃಷ್ಣ ಬೈರೇಗೌಡರು ಬರೀ ರೋಡ್ಗೆ ಫುಟ್ಪಾತ್ ಏನು ಮಾಡ್ತೀವಿ ಅಂತ ಇವತ್ತು ಇಡೀ ದೇಶದಲ್ಲಿ ಅಪ್ರಿಸಿಯೇಷನ್ ತಗೋತಾ ಇದ್ದಾರೆ. ಖಾದರ್ ಅವರು ಎಲ್ಲ ಹೋಟ್ಲ್ಗಳಿದ್ದು ಕಿಚನ್ಗೆ ಕ್ಲೀನ್ ಮಾಡ್ತೀನಿ ಅಂತೇಳಿ ಇಡೀ ದೇಶದಲ್ಲಿ ಅಪ್ರಿಸಿಯೇಷನ್ ತಗೊಳ್ತಿದ್ದಾರೆ. ಸ್ವಾಮಿ ಬೈರ್ತಿ ಸುರೇಶ್ ಅವರೇ, ನೀವು ಇಲ್ಲೇನಾದ್ರೂ ಮಾಡಿ ಹೆಸರು ತಗೊಳ್ಳಿ. ಹಿಂದೆ ಸಿಂಧಿಯಾದಿಂದ ಹಿಡಿದು ರಾಮಲಿಂಗಾರೆಡ್ಡಿ ಅವರೆಲ್ಲವರೆಗೂ ಬಂದು ಮಿನಿಸ್ಟ್ರಿಗಳೆಲ್ಲನೂ ಇವರ ಹೋರಾಟಗಳ ಫಲದಿಂದ ಅಯೋಮಯ ಆಗಿ ಹೊಟ್ಟೋದ್ರು, ರಾಜಕೀಯನ ಬಿಟ್ಟೋದ್ರು ಅನೇಕರು. ಹಂಗಾಗೋದು ಬೇಡ. ಇನ್ನಾದ್ರೂ ಸಾರಿಗೆ ಸಂಸ್ಥೆಗೆ ಹಿಡಿದಿರುವ 30 ವರ್ಷಗಳಿಂದ ಏನು ಗ್ರಹಣ ಹಿಡಿದಿದೆ ಅದು ಬಿಡುಗಡೆ ಆಗಲಿ ಅಂತ ಕೋರ್ತು ನನ್ನ